ಶಾಸಕ ಟಿಬಿ ಜಯಚಂದ್ರ ಅವರು ನೋಡಲೇಬೇಕಾದ ಸುದ್ದಿ ಇದು. ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರ್ತಾ ಇದೆ ಶಿರಾ ತಾಲೂಕು ಕಚೇರಿ. ಕಚೇರಿಯೊಳಗಡೆಯೇ ಬಿದ್ದಿವೆ ಬಿಡಿ ಸಿಗರೆಟ್ ಪ್ಯಾಕೆಟ್ಗಳು. ವಿಕಲಚೇತನರಿಗೆ ಜನಸ್ನೇಹಿಯಾಗದ ತಾಲೂಕು ಆಡಳಿತ ಸೌಧ. ಎಸ್ ವೀಕ್ಷಕರೇ, ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ ಟಿಬಿ ಜಯಚಂದ್ರ ಅವರ ನೀವು ಒಮ್ಮೆ ಈ ಸ್ಟೋರಿಯನ್ನ ನೋಡಲೇಬೇಕು. ನಿಮ್ಮ ತಾಲೂಕಿನ ತಾಲೂಕು ಆಡಳಿತ ಕಚೇರಿಯ ಕರ್ಮಕಾಂಡವನ್ನ. ಅದು ಹೇಳಿ ಕೇಳಿ ತಾಲೂಕು ಆಡಳಿತ ಸೌಧ. ಇಲ್ಲಿಗೆ ಪ್ರತಿನಿತ್ಯ ನೂರಾರು ಜನರು ಹಲವು ಕೆಲಸಗಳಿಗೆ ಬರ್ತಾರೆ. ಇಂತಹ ಕಚೇರಿಯು ಜನಸ್ನೇಹಿಯಾಗಿ ಇರಬೇಕು. ಆದರೆ ಶಿರಾದಲ್ಲಿರುವ ತಾಲೂಕು ಆಡಳಿತ ಸೌಧ ಮಾತ್ರ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವ ಆಡಳಿತ ಸೌಧ ಇಂದು ಅಸ್ವಚ್ಛತೆಯಿಂದ ಕೂಡಿದೆ. ಕಚೇರಿಯ ಕೆಲಸಕ್ಕೆ ಬರುವ ಜನರು ಶೌಚಾಲಯವಿಲ್ಲದೆ ಪರದಾಡ್ತಿದ್ದಾರೆ. ಆದರೆ ಅದನ್ನ ಅದ್ಯಾವಾಗ ಕ್ಲೀನ್ ಮಾಡಿಸ್ತಾರೋ ಗೊತ್ತಿಲ್ಲ. ಅದು ಕೂಡ ಗಬ್ಬೆದ್ದು ನಾರ್ತಾ ಇದೆ. ಎಲ್ಲಂದ್ರಲ್ಲಿ ಬಿದ್ದಿರುವ ಚೇರ್ಗಳು, ಧೂಳು ಹಿಡಿದಿರುವ ಕಿಟಕಿ ಬಾಗಿಲುಗಳು, ಕ್ಲೀನ್ ಇಲ್ಲದೆ ಗಬ್ಬೆದ್ದಿರುವ ಶೌಚಾಲಯ, ಕಚೇರಿಯ ಕಿಟಕಿ ಗಾಜುಗಳು ಹೊಡೆದಿದ್ದು ಅಧಿಕಾರಿಗಳು ಮಾತ್ರ ಕಂಡ್ರು ಕಾಣದಂತೆ ಜಾಣ ಕುರುಡುತನ ತೋರ್ತಿದ್ದಾರೆ. ಇನ್ನು ಸಬ್ ರಿಜಿಸ್ಟರ್ ಕಚೇರಿ ಕೊಠಡಿ ಮೊದಲ ಮಹಡಿಯಲ್ಲಿದೆ. ಕಟ್ಟಡದಲ್ಲಿ ಲಿಫ್ಟ್ ಇಲ್ಲ. ವೃದ್ಧರು, ವಿಕಲಚೇತನರು ಕಚೇರಿಯ ಕೆಲಸಕ್ಕೆ ಹೋಗಲು ಪರದಾಡುವಂತಾಗಿದೆ. ಪ್ರತಿಯೊಂದು ಸರ್ಕಾರಿ ಕಚೇರಿಗೆ ವಿಕಲಚೇತನರು ಗಾಲಿ ಕುರ್ಚಿಯ ಮೂಲಕ ಬರಲು ಅನುಕೂಲ ಆಗುವಂತೆ ರ್ಯಾಂಪ್ ಅನ್ನ ನಿರ್ಮಿಸಬೇಕು ಎಂಬ ನಿಯಮವಿದೆ. ಆದರೆ ಶಿರಾ ತಾಲೂಕು ಆಡಳಿತ ಸೌಧದಲ್ಲಿ ಆ ವ್ಯವಸ್ಥೆಯೇ ಇಲ್ಲ. ಕಾಲಾಗಲ್ವಲ್ಲ, ಮೇಲಕ್ಕೆ ಹೆಂಗೆ ಹತ್ತು ಬಂದ್ರಿ? ಕಾಲಾಗಲ್ವಲ್ಲ ನಿಮಗೆ? ಮೇಲಕ್ಕೆ ಹೆಂಗೆ ಹತ್ತು ಬಂದ್ರಿ? ಕಂಬಿ ಮೇಲಕ್ಕೆ ಹತ್ತೋರ್ಗೆ ಏನು ಸಮಸ್ಯೆ ಇಲ್ಲಿ ಬರೋರಿಗೆ? ವಯಸ್ಸಾದವ್ರಿಗೆ ಹೆಂಗೆ ಹತ್ತಕ್ಕಾಗುತ್ತಾ? ಮತ್ತೀಗ ಇನ್ನು ನೂತನ ಕಟ್ಟಡಕ್ಕೆ ತಾಲೂಕು ಕಚೇರಿ ವರ್ಗಾವಣೆಗೊಂಡು 5 ವರ್ಷ ಕಳೆದಿದೆ. ಇಂದಿಗೂ ಕೂಡ ಪ್ರಮುಖ ಕೆಲಸಗಳಿಗೆ ಸಾರ್ವಜನಿಕರನ್ನ ಅಲಿಸಲಾಗ್ತಾ ಇದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಇನ್ನು ಕಚೇರಿ ಒಳ ಆವರಣದಲ್ಲಿ ಕುಡಿಯುವ ನೀರಿನ ಘಟಕ ಇದ್ರೂ ಇಲ್ಲದಂತಾಗಿದೆ. ಘಟಕದ ಸುತ್ತ ಧೂಳು ಜಾಡು ಕಟ್ಟಿಕೊಂಡು ಸೊರಗ್ತಾ ಇದೆ. ಇನ್ನು ಘಟಕದಲ್ಲಿರುವ ಮಿಷಿನ್ಗಳು ತುಕ್ಕು ಹಿಡಿದು ಕೂತಿವೆ. ಧೂಳಿನಿಂದ ಆವೃತವಾಗಿ ಗಬ್ಬೆದ್ದಿದ್ದು ಗಿಡ ಬಳ್ಳಿಗಳು ಕೂಡ ಬೆಳೆದು ನಿಂತಿವೆ. ಇಲ್ಲಿ ಸಾರ್ವಜನಿಕರಿಗೆ ಶುದ್ಧ ನೀರಿಲ್ಲ. ಆದರೆ ಅಧಿಕಾರಿಗಳಿಗೆ ಮಾತ್ರ ಬಾಟಲ್ ನೀರು, ಅದು ಆಡಳಿತ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಇನ್ನು ಕಚೇರಿಯ ಹೊರಗಡೆ ಸಾರ್ವಜನಿಕರಿಗೆ ತಮ್ಮ ಗಾಡಿಯನ್ನ ನಿಲ್ಲಿಸಲು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆಯೂ ಇಲ್ಲ. ಎಲ್ಲಂದ್ರಲ್ಲಿ ಗಾಡಿಗಳನ್ನ ನಿಲ್ಲಿಸಿರೋದ್ರಿಂದ ಸಾರ್ವಜನಿಕರು ಓಡಾಡಲು ತೊಂದರೆ ಪಡ್ತಿದ್ದಾರೆ. ಇನ್ನು ಕಚೇರಿಯ 2ನೇ ಮಹಡಿ ವಿಶ್ರಾಂತಿ ಮತ್ತಿತರೆ ಕೆಲಸಕ್ಕೆ ಮಾಡಲಾಗ್ತಾ ಇದೆ. ಆದರೆ ಅದರ ತುಂಬಾ ಗುಟ್ಕಾ ಮತ್ತು ಸಿಗರೇಟ್ ಪ್ಯಾಕೆಟ್ ಮತ್ತಿತರೆ ವಸ್ತುಗಳೇ ಕಾಣಸಿಗ್ತಾ ಇವೆ. ಕಚೇರಿಯ ಒಳಗಡೆ ಶೌಚಾಲಯ ಇದೆ. ಆದರೆ ಸ್ವಚ್ಛತೆ ಇಲ್ಲದೆ ಅದು ಕೂಡ ಗಬ್ಬೆದ್ದು ನಾರ್ತಾ ಇದೆ. ಕಚೇರಿಯಲ್ಲಿ ಹಲವು ಕೆಲಸ ಕಾರ್ಯಗಳಿಗೆ ಬರುವ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇರಬೇಕು. ಆದರೆ ಅದು ಎಲ್ಲಿದೆ ಅಂತ ಮಹಿಳೆಯರು ಹುಡುಕಾಡುವಂತಾಗಿದೆ. ಇತ್ತ ಕಚೇರಿಯ ಹೊರಗಡೆ ಸಾರ್ವಜನಿಕ ಶೌಚಾಲಯಕ್ಕೆ ಬೇಡಿಕೆ ಇದ್ರೂ ಅದ್ಯಾಕೋ ಯಾರೊಬ್ಬರು ಮನಸ್ಸು ಮಾಡ್ತಾ ಇಲ್ಲ. ತಾಲೂಕು ಆಡಳಿತ ಸೌಧವೇ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದಿದೆ. ಇನ್ನು ತಾಲೂಕಿನ ಆಡಳಿತದ ಅವ್ಯವಸ್ಥೆ ಹೇಗಿರಬಹುದು ಎಂಬುದನ್ನ ಕಾಣಬಹುದಾಗಿದೆ. ಕೂಡಲೇ ಸಂಬಂಧಪಟ್ಟ ಶಾಸಕರು ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.